ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಅನೇಕ ವರದಿಗಳನ್ನು ವಾಯು ಮಂಜುನಾಥ್ ಅವ್ರ ಬಗ್ಗೆ ಮಾಡಿದ್ದು. ವಾಯು ಮಂಜುನಾಥ ಯಾರು ಅಂತಂದರೆ ಬೆಳಗಾವಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರು. ಕಳೆದ 14 ವರ್ಷದಿಂದ ಇಲ್ಲೇ ಇದ್ದರು. 6-7 ವರದಿಗಳನ್ನು ಮಾಡಿದರು. ಇವರ ಸ್ನೇಹಿತರ ಹೆಸರ ಮೇಲೆ ಎಷ್ಟು ಬಾರ್ ಇವೆ, ಎಷ್ಟು ರೆಸ್ಟೋರೆಂಟ್ ಇವೆ, ಎಲ್ಲೆಲ್ಲಿ ಜಮೀನುಗಳನ್ನು ಮಾಡ್ತಾರೆ, ಇವರು ವ್ಯಾಪಾರವನ್ನು ಯಾರು ಸಂಭಾಳಿಸ್ತಾ ಇದ್ದಾರೆ ಎಲ್ಲವನ್ನು ಮಾಡಿದ್ದು. ನಂತರ ಗೋವಾದಲ್ಲಿ ಕೂಡ ಒಂದು ಗ್ಲಾಸ್ ಫ್ಯಾಕ್ಟ್ರಿ ಇದೆ. ಆ ಗ್ಲಾಸ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಎಲ್ಲ ವೈನ್ ಶಾಪ್ಗಳಿಗೆ ಗ್ಲಾಸ್ಗಳನ್ನು ಸಪ್ಲೈ ಮಾಡ್ತಾಯಿದ್ರು. ಅದನ್ನು ಕೂಡ ಹೇಳಿದ್ದು. ನಂತರ ಇವತ್ತು ಬೆಳಗ್ಗೆ ರೇಡ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಾವು ಕೂಡ ಆವಾಗ ಹೇಳಿದ್ದು, ಸ್ವಯಂ ದೂರು ದಾಖಲಿಸಿಕೊಂಡು ನೀವು ರೇಡ್ ಮಾಡಬೇಕಂತ ಹೇಳಿದ್ದು. ಎಲ್ಲ ವರದಿಯನ್ನು ಕೊಟ್ಟಾಗ ನೀವು ಇಡಿ ಅವರು ಯಾಕೆ ಮೌನಾಗಿದ್ದಾರೆ ಅಂತ ಅದನ್ನು ಕೂಡ ಕೇಳಿದ್ದು. ಅಂದರೆ ಇದು ನಮ್ಮ ವರದಿ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಫೇಸ್ಬುಕ್ಕದಲ್ಲಿ ನಾವು 6-7 ವರದಿ ಮಾಡಿದ ನಂತರ ಇಡಿ ಅವರು ಎಚ್ಚೆತ್ಕೊಂಡ್ರ ಅಂತ ನಾವು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಇವ್ರು ಯಾರು ಅಂತಂದರೆ ಜಾರಕಿಹೊಳಿ ಸಹೋದರ ಅಳಿಯ, ನಂತರ ಬಳ್ಳಾರಿ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ. ಅಂದರೆ ರಾಜಕೀಯ ಪ್ರಭಾವ ಇದ್ದರೂ ಕೂಡ, ಅಧಿಕಾರಿ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಿತ್ತು ಅನ್ನೋದು ನಾವು ಮಾಡಿ ತೋರಿಸಿದ್ದೇವೆ. ಶಿವಾನಂದ ಯಲ್ಲನವ್ರ ಪ್ರಕರಣ ಕೂಡ ನಾವು ಮಾಡಿದ ನಂತರನ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ನಂತರ CID ಅವರು ಎಂಟ್ರಿ ಬಂದರು, ತಮಗೆಲ್ಲ ಗೊತ್ತಿದೆ. ಅಂದರೆ ಇಲ್ಲಿ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟದಲ್ಲಿ, ನಂತರ ಗೋವಾದಲ್ಲಿ, ಒಟ್ಟಾರೆ 6 ಕಡೆಗಳಲ್ಲಿ, ಮತ್ತು ಬೆಳಗಾವಿ ತಾಲೂಕು ಆತನಿ ಐನಾಪುರದಲ್ಲಿ, ಅಲ್ಲಿ ಸ್ನೇಹಿತನ ಮನೆ ಮೇಲೆ ಹೆಚ್ಚಾಗಿ ಇವರು ಸ್ನೇಹಿತನ ಮನೆ ಮೇಲಿನ ಇವರು ಹೆಚ್ಚು ಹಣವನ್ನು ಹೂಡಿಕೆ ಮಾಡಿದರು. ಅಂದರೆ ಇಲ್ಲಿ 500 ಕೋಟಿ ಹೊಂಡ್ತಿತ್ತು ಅಥವಾ 1,000 ಕೋಟಿ ಹೊಂಡ್ತಿತ್ತು ಗೊತ್ತಿಲ್ಲ. ಒಟ್ಟಾರೆ ದೊಡ್ಡ ಪ್ರಮಾಣದಲ್ಲಿ ಈ ಇಡಿ ಅವರು ಶೋಧನೆ ಮಾಡಬೇಕಾದ್ರೆ 2-3 ದಿವಸ ಹಿಡಿಬೋದು. ಏಕಕಾಲಕ್ಕೆ ಇವರು ದಾಳಿ ಮಾಡಿದ್ದಾರೆ. ಅಂದರೆ ಪ್ರೀ ಪ್ಲ್ಯಾನ್ಡ್ ಇತ್ತು. ಕೇಂದ್ರ ಸರ್ಕಾರ ಭಾಳ ಎಚ್ಚೆತ್ತುಕೊಂಡು ಇಡಿಯನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ ಇಲ್ಲಿ. ಅಥವಾ ಬೆಳಗಾವಿಯ BJP ಕೆಲವು ಸಂಸದರು, ಮಾಜಿ ಸಂಸದರು ಅವರೇನಾದರೂ ವರದಿ ಕೊಟ್ಟಿದ್ರಾ, ಇಷ್ಟೆಲ್ಲ ಪ್ರಕರಣ ಇಲ್ಲಿ ನಡೀತಾ ಇದೆ, ಇಷ್ಟೊಂದು ಆಸ್ತಿಯನ್ನು ಇವರು ಸಂಪಾದಿಸಿದ್ದಾರೆ. ನಂತರ ಇಲ್ಲೇ ಬಡ್ತಿ, ಮೇಲಿಂದ ಮೇಲೆ ಬಡ್ತಿ ಪಡೆಯೋದು. ಇಲ್ಲೇ 14 ವರ್ಷದಿಂದ 6-7 ಜಿಲ್ಲೆಗಳು ಬರ್ತವೆ. ಎಲ್ಲ ಹೈರಾಣಾಗಿ ಹೋಗಿದ್ದರು ವೈನ್ ಶಾಪ್ದವರು. ಪ್ರತಿಯೊಂದರಲ್ಲಿ ಹಸ್ತಕ್ಷೇಪ. ಒಂದು ಫೈಲ್ ಮೂವ್ಮೆಂಟ್ ಆಗಬೇಕಾದ್ರೂ ಹಸ್ತಕ್ಷೇಪ ಇತ್ತು. ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ಇಲ್ಲೇ ಹೋಗ್ಬೇಕು. ಒಬ್ಬ ಪ್ಯೂನ್ ಕೆಲಸನೂ ಕೂಡ ಇವರೇ ಮಾಡ್ತಿದ್ರು. ಅಂದರೆ ಒಂದು ಫೈಲ್ ಹೆಸರು ಬದಲಾಯಿಸೋದಾಗಲಿ, ಸ್ಥಳಾಂತರ ಆಗಲಿ, ಅಥವಾ ಹೊಸ ಲೈಸೆನ್ಸ್ ಕೊಡೋದಾಗಲಿ, ಅಥವಾ CL4 ಜೂಜಾಟ ಕೇಂದ್ರಗಳಾಗಿವೆ, ಎಲ್ಲ ಇವರೇ ಕಾರಣ. ನಂತರ ಶಾಲೆಗಳ ಸಮೀಪ, ಆಸ್ಪತ್ರೆಗಳ ಸಮೀಪ, ಬೆಳಗಾವಿಯಲ್ಲಿ ಏನು ಲೇಕ್ವಿ ಆಸ್ಪತ್ರೆ ಇದೆ, ಅದ್ರ ಬದಿಗೆ ಒಂದು ದೊಡ್ಡ ಹೋಟೆಲ್ ಇದೆ, ಅಲ್ಲಿ ಪಾರ್ಟ್ನರ್ಶಿಪ್ ಇದೆ. ಮಾಂತೇಶನಲ್ಲಿ ಪಾರ್ಟ್ನರ್ಶಿಪ್ ಇದೆ. ಕಿರ್ಲೋಸ್ಕರ್ ರೋಡ್ದಲ್ಲಿ ಪಾರ್ಟ್ನರ್ಶಿಪ್ ಇದೆ. APMC ರೋಡ್ದಲ್ಲಿ ಪಾರ್ಟ್ನರ್ಶಿಪ್ ಇದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟದಲ್ಲಿ ಅನೇಕರ ಮೇಲೆ ಇನ್ನೂ ರೇಡ್ ಆಗಬೇಕಾಗಿದೆ. ಇದು ಅರ್ಧಕ್ಕೆ ಮುಗಿಯುವಂಥ ಸಂಗತಿ ಅಲ್ವೇ ಅಲ್ಲ. ಇದರಿಂದ ಯಾರಿಗೆ ನಷ್ಟ ಆಯಿತು ಅಂತಂದರೆ ಇಲ್ಲಿ ಅಧಿಕಾರಿಗಳಿಗೆ ಹೆಚ್ಚು ನಷ್ಟ ಆಯ್ತು ಅಂತ. ಅಂದ್ರೆ ಈತನ ಕೆಳಗೆ ಏನು ಅಧಿಕಾರಿಗಳಿದ್ದರು, ಅನೇಕ ಅಧಿಕಾರಿಗಳಿದೆ, ಅದನ್ನು ನಾವು ಹೇಳ್ತೇವೆ. ಈತನ ಪೋಷಿತ ಏನು ನಾಟಕ ಮಂಡಳಿ ಇತ್ತು, 5-6 ಜನ ಇದ್ದರು. ಅವರ ಆಶೀರ್ವಾದದಿಂದ ಅವರು ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ. ಅವರು ಕೂಡ ಒಂದೊಂದಾಗಿ ನಾವು ಹೇಳ್ತೇವೆ, ಯಾರನ್ನೂ ಬಿಡೋದಿಲ್ಲ. ಅಂದ್ರೆ ನಮ್ಮ ಇಂಪ್ಯಾಕ್ಟ್ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ. ಯಾಕಂದರೆ 6-7 ವರದಿಯಲ್ಲಿ ಎಲ್ಲವನ್ನು ಸ್ಪಷ್ಟಪಡಿಸಿದ್ದು. ಸ್ನೇಹಿತ ಯಾರು, ಹೋಟೆಲ್ ಹೆಸರೇನು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೆಸರೇನು, ಎಲ್ಲೆಲ್ಲಿದೆ, ನಂತರ ಎಲ್ಲ ಸಮಗ್ರವಂಥ ವರದಿಯನ್ನು, ಮತ್ತು ಈತ ಏನು ವಾಯು ಮಂಜುನಾಥ್ ಏನಿದ್ದಾರೆ ಇವರ ಮಗಳು ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾಯಿದ್ರು. ಅದನ್ನು ಕೂಡ ಹೇಳಿದ್ದೇವೆ. ಟೈರ ನೋಡೋಣ ಎಷ್ಟು ಆಸ್ತಿ ಹೊರಗೆ ಬರ್ತಿದೆ, ಕಾದು ನೋಡೋಣ. ಅದು ಅಲ್ಲದೆ ವಿಜಯನಗರದಲ್ಲಿ, ಹರಪನಹಳ್ಳಿಯಲ್ಲಿ, ನಂತರ ಬೆಳಗಾವಿ ಹನುಮಾನ್ ನಗರದ ಈ ದೂರದರ್ಶನ ಕೇಂದ್ರ ಇದೆ, ಅಲ್ಲಿ ದೊಡ್ಡ ಮನೆ, ಅದನ್ನು ಕೂಡ ಹೇಳಿದ್ದೆವು ನಾವು. ಅಲ್ಲೇ ಇನ್ನೊಂದು 6 ಗುಂಟೆ ಜಾಗ ತೆಗೆದುಕೊಂಡು ಅಲ್ಲಿ ಒಂದು ಬೃಹದಾಕಾರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದನ್ನು ಕೂಡ ನಾವು ಇಡಿ ಗಮನಕ್ಕೆ ಈಗನ ತರ್ತೇವೆ. ಇಡಿಯವರು ಸಂಪೂರ್ಣವಾದ ಶೋಧನೆಯನ್ನು ಮಾಡೇ ಮಾಡ್ತಾರಂತ ವಿಶ್ವಾಸ ಕೂಡ ಇದೆ. ಅಂದರೆ ಯಾರೂ ಮಾಡೋದನ್ನು ನಾವು ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನೂ ಅನೇಕ ಕಡೆಗಳಲ್ಲಿ ಗೋವಾದ ಗಾಜಿನ ಫ್ಯಾಕ್ಟ್ರಿ ಮೇಲೆ ಅಥವಾ ಇನ್ನೂ ಅನೇಕ ಕಡೆಗಳಲ್ಲಿ ರೇಡ್ ಆಗಿದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಹೆಚ್ಚಿಗೆ
ವಿವರವನ್ನು ಪಡೆದುಕೊಂಡು ಹೇಳ್ತೇವೆ. ಒಟ್ಟಾರೆ ನಮ್ಮ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.